ಯಾವುದೇ ಸಂದರ್ಭದಲ್ಲಿ ಈ ಸರ್ಕಲ್ನಲ್ಲಿ ಸುಮಾರು 50 ಲಕ್ಷಗಳ ಒಂದು ಸರ್ಕಲ್ ಆಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಮನಸ್ಥಿತಿಯಲ್ಲಿದೆ. ಇದರ ಮೂಲಗಳನ್ನು ಎಲ್ಲ ಬಾಂಧವರು ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೂ ಎಲ್ಲ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪಟ್ಟಿ ಹಾಕಿ ಕಟ್ಟುವಂಥ ನಿರ್ಣಯ ಕೂಡ ನಾವು ಇವತ್ತು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ತಿಳಿಸ್ತೀನಿ. ಯಾರಾದರೂ ಇದಕ್ಕೆ ಅಪೋಸ್ ಮಾಡಿದರೆ ಉಗ್ರ ಹೋರಾಟ ಆಗೋದಲ್ಲ. ಇದರಲ್ಲಿ ಸೂರ್ಯ ಪೂರ್ವಕ್ಕೆ ಹುಟ್ಟೋದು ಎಷ್ಟು ಖಚಿತ ಇದೆಯೋ ಅಷ್ಟು ಇಲ್ಲೇ ಸರ್ಕಲ್ ಆಗೋದು ನಿಶ್ಚಿತ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟಪಡಿಸ್ತೇನೆ. ದಿವಸ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಪ್ರಥಮ ಮಹಿಳೆ ವೀರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಈ ಸರ್ಕಲ್ಗೆ ಹೆಸರನ್ನಿಟ್ಟು ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂಥೇಳಿ ಅಥಣಿ ಮತಕ್ಷೇತ್ರದ ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ನಾವಿಲ್ಲಿ ಕೂಡಿದ್ದೇವೆ. ಅಂದಾಜು 2008ರಲ್ಲಿ ಈಗಾಗಲೇ ಮುನ್ಸಿಪಾಲ್ಟಿಯಲ್ಲೂ ಕೂಡ ಠರಾವು ಮಾಡಿದಂತಿದೆ. ಈ ಕಿತ್ತೂರು ಚೆನ್ನಮ್ಮಾಜಿಯವರ ಇದೇನು ಒಂದು ಸರ್ಕಲ್ ಅಂಥೇಳಿ ಹೆಸರಿಟ್ಟಿದ್ದೇವೆ. ಇದಕ್ಕೆ TMC ಅವರು ಯಾವ ವಿಚಾರದಲ್ಲಿ ಇದನ್ನು ಮಾಡ್ತಾ ಇಲ್ಲ ಗೊತ್ತಿಲ್ಲ. ಮೊನ್ನೆ ಇಲ್ಲ ಎಲ್ಲ ಬಾಂಧವರು ಇಲ್ಲಿ ಬಂದು ಕೂತು ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೂಡಲ ಸಂಗಮದ ಪೂಜ್ಯರಾದಂಥ ಪೂಜ್ಯರು ಬಂದು ಒತ್ತಾಯ ಮಾಡಿದಂಥವರು. ನಾವು ಭಾಳ ಸ್ಪಷ್ಟಪಡಿಸ್ತೇವೆ, ಯಾವುದೇ ಸಂದರ್ಭದಲ್ಲಿ ಈ ಸರ್ಕಲ್ನಲ್ಲಿ ಸುಮಾರು 50 ಲಕ್ಷಗಳ ಒಂದು ಸರ್ಕಲ್ ಆಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಮನಸ್ಥಿತಿಯಲ್ಲಿದೆ. ಇದರ ಮೂಲಗಳನ್ನು ಎಲ್ಲ ಬಾಂಧವರು ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೂ ಎಲ್ಲ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪಟ್ಟಿ ಹಾಕಿ ಕಟ್ಟುವಂಥ ನಿರ್ಣಯ ಕೂಡ ನಾವು ಇವತ್ತು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ತಿಳಿಸ್ತೀನಿ. ಯಾರಾದರೂ ಇದಕ್ಕೆ ಅಪೋಸ್ ಮಾಡಿದರೆ ಉಗ್ರ ಹೋರಾಟ ಆಗೋದಲ್ಲ. ಇದರಲ್ಲಿ ಸೂರ್ಯ ಪೂರ್ವಕ್ಕೆ ಹುಟ್ಟೋದು ಎಷ್ಟು ಖಚಿತ ಇದೆಯೋ ಅಷ್ಟು ಇಲ್ಲೇ ಸರ್ಕಲ್ ಆಗೋದು ನಿಶ್ಚಿತ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟಪಡಿಸ್ತೇನೆ. ಅದನ್ನು ತೆಗೆದವರಿಗೆ ನಾವು ಕೇಳಬೇಕಾಗ್ತದೆ. ಇನ್ನೂ ಅವರು ಬಂದಿಲ್ಲ. ನಾವಿಲ್ಲಿ ಇಷ್ಟೆಲ್ಲ ತಮ್ಮ ಸಮ್ಮುಖದಲ್ಲಿ ಎಲ್ಲ ಬಂದವರು, ಇದರಲ್ಲೇನು ಜಾತಿ ಇಲ್ಲ, ಪಕ್ಷ ಇಲ್ಲ, ಯಾವುದೂ ರಾಜಕೀಯ ಇಲ್ಲ, ಎಲ್ಲರೂ ಕೂಡ್ಕೊಂಡು ಇವತ್ತಿಲ್ಲಿ ನಾವು ತಮ್ಮ ಮುಂದ್ಗಡೆನೆ ಇದನ್ನು ಕಟ್ಟಿದ್ದೀವಿ. ಯಾರಾದರೂ ಬಂದು ಕೇಳಿದ್ರೆ ಅವ್ರಿಗೆ ಯಾವ ಥರ ಉತ್ತರ ಕೊಡಬೇಕು ಕೊಡ್ತೀವಿ. ಈ ಸರ್ಕಲ್ಗೆ ಅಪಮಾನ ಮಾಡಿದವ್ರ ಮೇಲೆ ಏನಾದರೂ ಕ್ರಮ ಆಗಿದೆ ಅಂತ? ಅದು ಕಾನೂನು ಹೋರಾಟ. ನಾವು ಇಲ್ಲೇ ಸರ್ಕಲ್ ಆಗಬೇಕನ್ನುವಂಥದ್ದು ಮನವಿ ಇದೆ. ಇದಕ್ಕೆ ಯಾರಾದರೂ ಅಡೆತಡೆ ಮಾಡಿದರೆ ಅದನ್ನು ನಾವು ಸಹಿಸೋದಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೀವಿ. ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಸರ್ಕಲ್ನ ಎಲ್ಲ ಅಥಣಿ ತಾಲೂಕಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಇದನ್ನು ನಾವು ಮಾಡ್ತೀವಿ.